ಆತ್ಮೀಯ ಶಿಕ್ಷಕ ಮಿತ್ರರಿಗೆ ವಂದನೆಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದ SATS ಅಂಡ್ UDAS ಪ್ಲಸ್ ಕನ್ನಡ ಗೈಡ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಈ ವಿಡಿಯೋದಲ್ಲಿ UDAS ಪ್ಲಸ್ ತಂತ್ರಾಂಶ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ 1ನೇ ತರಗತಿ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಹೇಗೆ ಮಾಡಬೇಕೆಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಹೊಸ ವಿದ್ಯಾರ್ಥಿಯನ್ನು ಸೇರಿಸುವುದು, ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡುವುದು ಹಾಗೂ ದಾಖಲಾತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ವಿಧಾನವನ್ನು ತಿಳಿಯೋಣ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ವೀಕ್ಷಿಸಿ. ಇದೇ ರೀತಿಯ SATS ಅಂಡ್ UDAS ಪ್ಲಸ್ನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಆದ SATS ಅಂಡ್ UDAS ಪ್ಲಸ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋದ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಬನ್ನಿ ಇಂದಿನ ವಿಡಿಯೋವನ್ನು ಆರಂಭಿಸೋಣ. MHRD UDAS ಪ್ಲಸ್ ಸ್ಟೂಡೆಂಟ್ ಮಾಡೆಲ್ನಲ್ಲಿ ಲಾಗಿನ್ ಆಗಬೇಕು. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತರಗತಿಗಳು ಶೋ ಆಗುತ್ತೆ. ಈಗ 1ನೇ ತರಗತಿಯ ವಿದ್ಯಾರ್ಥಿಗಳನ್ನು ಆಡ್ ಮಾಡಬೇಕಾಗಿರುವುದರಿಂದ ಇಲ್ಲಿ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಆಡ್ ಸ್ಟೂಡೆಂಟ್ ಎಂಬ ಆಪ್ಷನ್ ಇದೆ, ಸೆಲೆಕ್ಟ್ ಮಾಡಿ. ಈ ಪೇಜ್ ಓಪನ್ ಆದ ನಂತರ ವಿದ್ಯಾರ್ಥಿಯ ಮಾಹಿತಿಯನ್ನು ತುಂಬಬೇಕು. ವಿದ್ಯಾರ್ಥಿಯ ಮಾಹಿತಿಯು ಆಧಾರ್ ಕಾರ್ಡ್ನಲ್ಲಿ ಇರುವಂತೆಯೇ ಇರಬೇಕು. ಆಧಾರ್ನಲ್ಲಿ ಇರುವಂತೆ ಅಪ್ಡೇಟ್ ಮಾಡಿದಾಗ ಮಾತ್ರ ನೀವು ಅಪರ್ ಐಡಿಯನ್ನು ಸಕ್ಸಸ್ಫುಲ್ ಆಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಆದ ಕಾರಣದಿಂದ ವಿದ್ಯಾರ್ಥಿಯ ಕೆಲವು ಮಾಹಿತಿಯನ್ನು ಆಧಾರ್ನಲ್ಲಿ ಇರುವಂತೆಯೇ ಎಂಟ್ರಿ ಮಾಡಬೇಕು. ಸ್ಟೂಡೆಂಟ್ ನೇಮಲ್ಲಿ ವಿದ್ಯಾರ್ಥಿ ಹೆಸರನ್ನು ಆಧಾರ್ನಲ್ಲಿರುವಂತೆಯೇ ಟೈಪ್ ಮಾಡಿ. ಜೆಂಡರ್ ಸೆಲೆಕ್ಟ್ ಮಾಡಿ. ವಿದ್ಯಾರ್ಥಿಯ ಜನ್ಮ ದಿನಾಂಕವನ್ನು ಟೈಪ್ ಮಾಡಿ. ಸ್ಟೂಡೆಂಟ್ ಸ್ಟೇಟ್ ಕೋಡ್, ಇಲ್ಲಿ SATS ನಂಬರನ್ನು ಎಂಟ್ರಿ ಮಾಡಬೇಕಾಗಿರುತ್ತದೆ. ಬಟ್ ಈಗ ಇಲ್ಲಿ ಆಪ್ಷನ್ ಇಲ್ಲ, ಆದ್ದರಿಂದ ಅದನ್ನು ಬಿಡಿ. ಇಲ್ಲಿ ತಾಯಿ ಹೆಸರನ್ನು ಟೈಪ್ ಮಾಡಿ. ಅದರ ನಂತರ ಇಲ್ಲಿ ತಂದೆಯ ಹೆಸರನ್ನು ಟೈಪ್ ಮಾಡಿ. ಇಲ್ಲಿ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ನಂತರ ಆಧಾರ್ನಲ್ಲಿರುವಂತೆ ವಿದ್ಯಾರ್ಥಿ ಹೆಸರನ್ನು ಟೈಪ್ ಮಾಡಬೇಕು. ಇಲ್ಲಿ ಶಾಲೆಗೆ ದಾಖಲಾದ ದಿನಾಂಕವನ್ನು ಟೈಪ್ ಮಾಡಿ. ಇಲ್ಲಿ ಪೋಷಕರ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ನಂತರ ಇಲ್ಲಿ CWSN ವಿದ್ಯಾರ್ಥಿಯಾಗಿದ್ದರೆ ಎಸ್ ಕೊಡು, ಇಲ್ಲವಾದರೆ ನೋ ಕೊಟ್ಟು ಇಲ್ಲಿ ಸೇವ್ ಕೊಡಿ. ನಾವು ಎಂಟ್ರಿ ಮಾಡಿರುವ ಎಲ್ಲ ಮಾಹಿತಿಗಳು ಸರಿಯಾಗಿದೆ ಎಂದು ಐ ಅಗ್ರಿ ಕೊಡಿ. ಅಗ್ರಿ ಕೊಟ್ಟಾಗ ನಾವು ಎಂಟ್ರಿ ಮಾಡಿರುವ ಮಾಹಿತಿಗಳು ಸರಿಯಾಗಿದೆ ಎಂದು ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತದೆ. ಹಾಗಾಗಿ ತರಗತಿ, ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಹಾಗೂ ಡೇಟ್ ಆಫ್ ಬರ್ತ್ ಎಲ್ಲವನ್ನು ಮತ್ತೊಮ್ಮೆ ಪರಿಶೀಲಿಸಿ ಸರಿಯಾಗಿದ್ದರೆ ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟಾಗ ನೋಟಿಫಿಕೇಶನ್ ಬರುತ್ತದೆ. ಇನ್ನೊಂದು ಸ್ಟೂಡೆಂಟ್ ಅನ್ನು ಆಡ್ ಮಾಡಬೇಕಾ ಅಥವಾ ಈಗ ಆಡ್ ಮಾಡಿರುವ ಸ್ಟೂಡೆಂಟ್ನ ಜನರಲ್ ಪ್ರೊಫೈಲ್ ಕಂಪ್ಲೀಟ್ ಮಾಡಬೇಕೆಂದು. ನಿಮಗೆ ಇನ್ನೊಂದು ವಿದ್ಯಾರ್ಥಿಯನ್ನು ಆಡ್ ಮಾಡಲಿಕ್ಕಿದ್ರೆ ನೀವು ಆಡ್ ನ್ಯೂ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಆಡ್ ಆಗಿರುವ ವಿದ್ಯಾರ್ಥಿಯ ಜನರಲ್ ಪ್ರೊಫೈಲ್ ಅನ್ನು ಪೂರ್ಣಗೊಳಿಸಬಹುದು. ಫಿಲ್ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ನಾವು ಈಗ ಆಡ್ ಮಾಡಿರುವ ವಿದ್ಯಾರ್ಥಿಯ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ವಿಳಾಸ, ಪಿನ್ ಕೋಡ್ ನಂಬರ್ ಹಾಗೂ ಸೋಷಿಯಲ್ ಕ್ಯಾಟಗರಿ, ಮೈನಾರಿಟಿ ಕೋಡ್ ಹಾಗೂ ವಿದ್ಯಾರ್ಥಿಯು BPL ಕಾರ್ಡಿಗೆ ಬೆನಿಫಿಷಿಯಲ್ ಆಗಿದ್ದರೆ ಎಸ್, ಇಲ್ಲವಾದಲ್ಲಿ ನೋ. ಹಾಗೆಯೇ ಅಂತ್ಯೋದಯ ಕಾರ್ಡಿಗೆ ಬೆನಿಫಿಷಿಯಲ್ ಇದ್ದರೆ ಎಸ್, ಇಲ್ಲವಾದಲ್ಲಿ ನೋ. ಹಾಗೆ ವೆದರ್ ಸ್ಟೂಡೆಂಟ್ ಇಸ್ ದ ಇಂಡಿಯನ್ ನ್ಯಾಷನಲ್, ಎಸ್ ಕೊಡಿ. ಇಸ್ ದಿ ಸ್ಟೂಡೆಂಟ್ ಐಡೆಂಟಿಫೈಡ್ ಆಸ್ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಇನ್ ಕರೆಂಟ್ ಪ್ರೀವಿಯಸ್ ಇಯರ್ ಅಂತ ಇದೆ, ಇಲ್ಲಿ ನೋ ಕೊಡಿ. ಹಾಗೆಯೇ ವಿದ್ಯಾರ್ಥಿಯ ಬ್ಲಡ್ ಗ್ರೂಪ್ ಗೊತ್ತಿದ್ರೆ ನೀವು ಬ್ಲಡ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲವಾದಲ್ಲಿ ಇಲ್ಲಿ ಅಂಡರ್ ಇನ್ವೆಸ್ಟಿಗೇಷನ್ ಹಾಕಿ ಸೇವ್ ಕೊಡಿ. ಸೇವ್ ಕೊಟ್ಟ ನಂತರ ನೋಡಿ, ಜನರಲ್ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಬಂದಿದೆ, ಕ್ಲೋಸ್ ಕೊಡಿ. ಈಗ ಈ ಮಾಹಿತಿಯ ಅಪ್ಡೇಟ್ ಆಗಿದೆ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಇಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಗೆ ಹೋಗಿ ಇಲ್ಲಿ ಆಕ್ಟಿವ್ ಸ್ಟೂಡೆಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಮಗು 1ನೇ ತರಗತಿಗೆ ಆಡ್ ಆಗಿದೆ. ನೋಡಿ, ಈ ಮಗುವಿನ ಜನರಲ್ ಪ್ರೊಫೈಲ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಎನ್ರೋಲ್ಮೆಂಟ್ ಪ್ರೊಫೈಲ್ ಮತ್ತು ಫೆಸಿಲಿಟಿ ಪ್ರೊಫೈಲ್ ಅನ್ನು ಅಪ್ಡೇಟ್ ಮಾಡಲು ಆಪ್ಷನ್ ಬಿಟ್ಟಿಲ್ಲ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಯ ಜನರಲ್ ಪ್ರೊಫೈಲ್ ಅನ್ನು ಕಂಪ್ಲೀಟ್ ಮಾಡಬೇಕು. ಇದೇ ರೀತಿ ನೀವು UDAS ಪ್ಲಸ್ ನಲ್ಲಿ 1ನೇ ತರಗತಿ ವಿದ್ಯಾರ್ಥಿಯ ದಾಖಲಾತಿಯನ್ನು
ಮಾಡಿಕೊಳ್ಳಬಹುದು. ಈ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಶಿಕ್ಷಕ ಮಿತ್ರರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ SATS ಮತ್ತು UDSಗೆ ಸಂಬಂಧಿಸಿದ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.